ನಮಸ್ಕಾರ, ಅರಳುಮಲ್ಲಿಗೆ ಪಾಕಶಾಲೆಗೆ ಸ್ವಾಗತ. ಬರ್ರಿ ಸ್ನೇಹಿತರೆ, ನಾವು ಇವತ್ತು ಚಿಕ್ಕು ಮಿಲ್ಕ್ ಶೇಕ್ ಹೆಂಗೆ ಮಾಡೋದಂತ ನೋಡೋಣ. ಈ ವಿಡಿಯೋ ಕೊನೆ ತನಕ ನೋಡಿರಿ, ನಡುವ ಸ್ಕಿಪ್ ಮಾಡಬೇಡ್ರಿ. ಇದಕ್ಕೆ ನಾ ಮಿಲ್ಕ್ ಶೇಕ್ ಮಾಡ್ಲಿಕ್ಕೆ ಎಣ್ಣೆನ ತೊಗೊಂಡಿನಿ ಅಂತ ಹೇಳ್ತೀನಿ. 1 ಗ್ಲಾಸ ಮಿಲ್ಕ್ ಶೇಕ್ ಮಾಡೀನಿ ನಾನು. ಅದಕ್ಕೆ 2 ಚಿಕ್ಕು ತೊಗೊಂಡಿನಿ, ದೊಡ್ಡ ಗಾತ್ರದ್ದು ಅದಾವು. ಆಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ, ಬಾದಾಮ ಮತ್ತು ಗೋಡಂಬಿ ಕಟ್ ಮಾಡಿ ಇಟ್ಕೊಂಡಿನಿ. ನಂತರ ಇದು ತೊಗೊಂಡಿನಿ, ಡೇಟ್ಸ್. ಅದು ಸ್ವಲ್ಪ ಒಳಗೆ ಬೀಜ ಮೆತ್ತಗಿದ್ದಿದ್ದು ಬೀಜ ತೆಗಿಯಕ್ಕೆ ಬರೋಂಥದ್ದು ಇರ್ತದಲ್ರಿ ಮೆತ್ತಗೆ, ಆ ಡೇಟ್ಸ್ ತೊಗೊರಿ, ಲೈನ್ ಡೇಟ್ಸ್. ಆಮ್ಯಾಗ ಏಲಕ್ಕಿ ಪುಡಿ 1 ಚಮಚೆ. ಇಲ್ಲಿ ತೋರಿಸ್ಲಿಕ್ಕತ್ತೀನಿ ನೋಡಿರಿ. ಈ ಟೈಪ್ ನೀವು ತೊಗೊಂಡ್ರೆ ಖಜೂರ ಅಂತಾರೆ, ಡೇಟ್ಸ್ ಅಂತಾರೆ ನೋಡಿರಿ. ಈ ಟೈಪ್ ನಮ್ಗೆ ಪಟ್ನೆ ತೆಗಿಯಕ್ಕೆ ಬರಬೇಕು. ಹಂಗೆ ಮೆತ್ತಗಿದ್ದಿದ್ದು ನೀವು ಖಜೂರಿ ತೊಗೊಂಡ್ರಂದ್ರೆ ನಾವು ಮಿಕ್ಸ್ ಮಾಡೋ ಮುಂದೆ ಮಿಕ್ಸರ್ನ್ಯಾಗ ಜಲ್ದಿ ಕುಡ್ಕೋತದ ಹಣ್ಣಿನ ಜೊತೆ. ಅದಕ್ಕೆ ಮತ್ತು ಕೋಲ್ಡ್ ಮಿಲ್ಕ್ ತೊಗೊಂಡಿನಿ ನಾನು 1 ಬಟ್ಟಲ್ದಷ್ಟು. ನಾನು ಇದ್ರೊಳಗೆ ಐಸ್ ಕ್ಯೂಬ್ ಏನು ಹಾಕೋಂಗಿಲ್ಲ, ಹಾಲನ್ನು ತಣ್ಣಗಿದ್ದಿದ್ದು ತೊಗೋತೀನಿ. ಅದಕ್ಕೆ ಹಾಲು ಪೂರ್ತಿ ಕೋಲ್ಡಾಗಿದ್ದು ಹಾಲು ತೊಗೋರಿ, ಚಲೋ ಆಗ್ತೈತಿ. ಈಗ ನಾವು ಈ ಚಿಕ್ಕು ಏನಿರ್ತದಲ್ಲ ಅದರೊಳಗೆ ಬೀಜ ತೆಗೆದು ಮ್ಯಾಗಿನ ಸಿಪ್ಪಿ ತೆಗಿಯೋನು. ಮ್ಯಾಗಿನ ಸಿಪ್ಪಿ ತೆಗೆದು ಸಣ್ಣಗೆ ಕಟ್ ಮಾಡಿಟ್ಕೊಳ್ಳೋಣ. ನಮ್ಮ ವಿಡಿಯೋ ನೋಡಿದವರು ಯಾರೇನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಅವರು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಬೆಲ್ ಐಕಾನ ಪ್ರೆಸ್ ಮಾಡಿರಿ. ಒಂದು 5 ನಿಮಿಷ ಒಳಗೆ ನಾವು ಮಾಡ್ಕೋಬೋದು. ಈಗ ಬೇಸಿಗೆ ದಿನದಾಗ ನಾವು ಎಲ್ಲ ಥರ ಜ್ಯೂಸ್ಗಳು, ಮಿಲ್ಕ್ ಶೇಕ್ಗಳು, ಆಮ್ಯಾಗ ಸ್ಮೂತಿಗಳು ಹೆಚ್ಚು ಮಾಡ್ಕೋತೀವಿ. ಪಾನಕ, ಮಜ್ಜಿಗೆ, ಆಮ್ಯಾಗ ಅಂಬ್ಲಿ ಇರ್ಬೋದು. ಇಂಥದ್ದೆಲ್ಲ ಲಿಕ್ವಿಡ್ ಪದಾರ್ಥನ ಹೆಚ್ಚು ಇಷ್ಟಪಡ್ತೇವೆ. ಹೆವಿ ಆಗೋದಿಲ್ಲ ಅಂಥೇಳಿ, ಬಿಸಿಲಿಗೆ ತ್ರಾಸನೂ ಆಗೋದಿಲ್ಲ ಅಂಥೇಳಿ. ಅದಕ್ಕೆ ನಾನು ಒಂದೊಂದೇ ಈ ರೆಸಿಪಿನ ಮಾಡಿ ತೋರಿಸ್ಲಿಕ್ಕತ್ತೀನಿ ನೋಡಿರಿ. ಸಬ್ಸ್ಕ್ರೈಬ್ ಮಾಡಿರಿ, ಕಾಮೆಂಟ್ ಮಾಡಿರಿ ಮತ್ತು ನೀವು ಮನೆಯೊಳಗೆ ಮಾಡಿ ನೋಡಿರಿ. ಅಗದಿ ಈಸಿಯಾಗಿ ಸರಳ ರೂಪದಾಗ ಮಾಡುವಂಥದ್ದು ತೋರಿಸ್ತೀನಿ ನಾನು. ಈಗಿಲ್ಲಿ ನಾವು ಸಣ್ಣಗೆ ಕಟ್ ಮಾಡ್ಕೊಳ್ಳೋಣ. ಇದು ಚಿಕ್ಕುಕಾಯಿ. ಈ ಚಿಕ್ಕು ಭಾಳ ಸಿಹಿ ಇತ್ತಂತ ಹೇಳಿ ನಾನು ಸಕ್ಕರೆ ತೊಗೊಂಡಿಲ್ಲ. ಒಂದೊಂದು ಚಿಕ್ಕು ಸಿಹಿ ಇರೋಂಗಿಲ್ಲ, ಬೆಲ್ಸಿರಂಗಿಲ್ಲ. ಅವು ಸ್ವಲ್ಪ ಒಗರೊಗರಿರ್ತಾವೆ, ಇಲ್ಕ ಸಪ್ಪಗಿರ್ತಾವೆ. ಆ ಟೈಮ್ದಾಗ ನೀವೇನು ಮಾಡಿರಿ, ಅಂಥವಿದ್ದು ಅಂದ್ರೆ ಸ್ವಲ್ಪ ಸಕ್ಕರೆ ಹಾಕೋರಿ, ಇಲ್ಲ ಜೇನುತುಪ್ಪ ಹಾಕೋರಿ. ನೋಡಿರಿ, ಈ ಟೈಪ್ ಎಲ್ಲ ಸಣ್ಣಗೆ ಕಟ್ ಮಾಡಿದ್ನಲ್ಲ. ಬರ್ರಿ ಈಗ ನಾವು ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಅಗದಿ ಸುಲಭವಾಗಿ ಮಾಡ್ಕೋಬೋದು. ಒಂದು 2 ರಿಂದ 3 ನಿಮಿಷ ಒಳಗೆ ಮಾಡ್ಕೋಬೋದು ನಾವು ಇದನ್ನು. ಈಗ ನಾನು ಇದನ್ನು ಎಲ್ಲ ಒಂದು ಮಿಕ್ಸರ್ ಜಾರಿಗೆ ಹಾಕೋತೀನಿ. ಹಾಕ್ಕೊಂಡು ಇದಕ್ಕೆ ಚಿಕ್ಕು ಹಾಕೊಂಡ ನಂತರ ಇದಕ್ಕೆ ಏಲಕ್ಕಿ ಪುಡಿ ಮತ್ತು ಖಜೂರಿ ಮತ್ತು ಹಾಲು ಇದಿಷ್ಟನ್ನು ಹಾಕ್ಕೊಂಡು ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ಖಜೂರಿ ಹಾಕ್ಕೊಂಡಿದ್ದಾಯಿತು, ಏಲಕ್ಕಿ ಹಾಕ್ಕೊಂಡಿದ್ದಾಯಿತು, ಡ್ರೈ ಫ್ರೂಟ್ಸ್ ಹಾಕ್ಕೊಂಡಿದ್ದಾಯಿತು, ಸ್ವಲ್ಪ ಗೋಡಂಬಿ ಮತ್ತು ಬಾದಾಮ ತೊಗೊಂಡಿನಿ ನಾನು. ಪಿಸ್ತಾ ಇದ್ರೆ ಅದನ್ನು ಸ್ವಲ್ಪ ಹಾಕೋರಿ ನೀವು. ಈಗ ಇದನ್ನು ನಾವು ಗ್ರೈಂಡ್ ಮಾಡ್ಕೊಂಡು ಬರೋಣ. ನಾನು ಇದನ್ನು ಗ್ರೈಂಡ್ ಮಾಡ್ಕೊಂಬರ್ತೀನಿ. ಮಿಲ್ಕ್ ಶೇಕ್ ಎಲ್ಲರೂ ಇಷ್ಟಪಡ್ತಾರೆ ನೋಡಿರಿ. ಚಿಕ್ಕು ಮಿಲ್ಕ್ ಶೇಕ ನೀವು ಮಾಡಿ ಭಾಳ ಆಗಿರ್ತದೆ, ಚಲೋ ಆಗಿರ್ತದೆ. ಕುಡಿಲಿಕ್ಕೂ ಮಜಾ ಬರ್ತದೆ ಮತ್ತು ಶಕ್ತಿಯುತವಾಗಿಯೂ ಇರ್ತದೆ. ಮಕ್ಕಳಿಗೆ ಈ ಟೈಪ್ ಮಾಡಿಕೊಡ್ರಿ. ಮನೆಯೊಳಗೆ ಎಲ್ಲರೂ ಈ ಬೇಸಿಗೆ ದಿನದಾಗ ಈ ಟೈಪ್ ಮಾಡಿ ಕುಡೀರಿ. ಎಲ್ಲರೂ ಹಣ್ಣಂತೂ ತಂದಿರ್ತೀರಿ ಮನೆಯೊಳಗೆ. ತಂದಾಗ ಅವಾಗ ಯಾವ ಹಣ್ಣು ಇರ್ತಾವೆ ಆ ಹಣ್ಣು ನಾವು ಈ ಟೈಪ್ ಮಾಡಿಕೊಂಡು ತಿನ್ನೋದನ್ನು ಮಾಡಬೇಕು. ನಾನು ಇಲ್ಲಿ ಚಿಕ್ಕು ಜ್ಯೂಸ್ ಈಗ ರೆಡಿ ಆಗೈತೆ ನೋಡಿರಿ. ಚಿಕ್ಕು ಸ್ಲೈಸ್ ಒಂದು ಸ್ವಲ್ಪ ಇಟ್ಕೊಂಡಿದ್ದೆ ನಾನು ಮ್ಯಾಗ ಹಾಕ್ಲಕ್ಕೆ. ಈ ಟೈಪ್ ಮಾಡಿಕೊಟ್ರೆ ಕುಡಿಯೋ ಮುಂದೆ ಬಾಯಾಗ ಚಿಕ್ಕು ಹೋಳು ಸಣ್ಣ ಸಿಕ್ಕು ಅಂದ್ರೆ ಅವು ಟೇಸ್ಟ್ ಹತ್ತಾವು ತಿನ್ನಲಿಕ್ಕೆ, ಮತ್ತು ಒಂಥರ ಮಜಾ ಬರ್ತದೆ ಮಿಲ್ಕ್ ಶೇಕ್ ಕುಡಿಲಿಕ್ಕೂ. ಈ ಟೈಪ್ ಮಾಡಿ ಎಲ್ಲ ಮಿಕ್ಸ್ ಮಾಡಿದ ನಂತರ ಮ್ಯಾಗ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕೊಳ್ಳೋನು. ಡ್ರೈ ಫ್ರೂಟ್ಸ್ ಹಾಕ್ಕೊಂಡ್ರೆ ನಮ್ಮದು ಮಿಲ್ಕ್ ಶೇಕ್ ರೆಡಿ ಆಯ್ತು ನೋಡಿರಿ, ಚಿಕ್ಕು ಮಿಲ್ಕ್ ಶೇಕ್. ಬರ್ರಿ ಈಗ ಮ್ಯಾಗ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕೊಳ್ಳೋನು, ಬಾದಾಮ ಮತ್ತು ಗೋಡಂಬಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದು. ನಿಮ್ಗೆ ಹೆಂಗೆ ಅನಿಸ್ತಂತ ಹೇಳ್ರಿ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೊಂದು ಇಂಥದ್ದೇ ಹೊಸ ರೆಸಿಪಿ ಒಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಬೇರೆ ಬೇರೆ ರೀತಿಯ ಅಡುಗೆ ಮಾಡಿಕೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.